ಎಲ್ಲ ಮಹಿಳೆಯರಿಗೂ ಮಹನೀಯರಿಗೂ ಬಹಳಷ್ಟು ಸಂತೋಷದಿಂದ ಸಂಭ್ರಮದಿಂದ ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಕಣ್ಣಾರೆ ಕಂಡು ಸಂತೋಷ ಪಡಲು ಬಂದಿರುವಂತಹ ಎಲ್ಲ ತಾಯಂದಿರಿಗೂ ನಾನು ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತಿದ್ದೇನೆ. ನಾನು ಬರುವಾಗ ಸ್ವಲ್ಪ ತಡವಾಯಿತು. ಸಾಧಾರಣ ನಾನು ಯಾವುದೇ ಕಾರ್ಯಕ್ರಮಕ್ಕೆ ತಡವಾಗಿ ಹೋಗುವುದೇ ಇಲ್ಲ, ಒಂದು 10 ನಿಮಿಷ ಮೊದಲೇ ಹೋಗುವುದು. ಅದರ ಅರ್ಥ ನಾನು ಬಹಳ ಪಂಕ್ಚುವಲ್ ಅಂತೇಳಿ ಅಲ್ಲ, ನನಗೆ ಮಾಡಲಿಕ್ಕೆ ಬೇರೆ ಏನೂ ಕೆಲಸ ಇಲ್ಲ. ಯಾರಾದರೂ ಕರೆದ್ರೆ ಯಾವಾಗ ಹೋಗೋದು ಅಂತ ಕಾದು ಕಾದು ಬರುವಂಥದ್ದು. ಇವತ್ತು ಅತ್ಯಂತ ಅನಿವಾರ್ಯ ಕಾರಣಗಳಿಂದ ತಡವಾಯಿತು. ಈ ಮೊದಲೆಲ್ಲ ಈ ತೊಕ್ಕೋಟು ಉಳ್ಳಾಲಕ್ಕೆ ಬರುವಾಗ ತಡವಾದರೆ ಸಿದ್ಧಪಡಿಸಿದ ಒಂದು ಉತ್ತರ ಇತ್ತು ಯಾಕೆ ತಡವಾಯಿತು ಅಂತ ಹೇಳಲಿಕ್ಕೆ. ರೈಲ್ವೆ ಗೇಟ್ ಬೂಣುಂತು ಅಂಗನತೆಲ್ಲ ಪಾರ್ತು ಸಿದ್ಧಪಡಿಸದ ಒಂದು ಉತ್ತರ. ಎಂದಲ್ಲ ಇತ್ತರ ನ್ಯಾರಾಯೋ ನೀನು ಮೈಕಾಲ್ ತಗೋಯೋಣ ಬರೋಗು ಅವಡ ಮೈಕ ಅವಡ ಗೇಟ್ ರೈಲ್ದ ಗೇಟ್ ಬೂಣುಂತು ಅಂತ. ಇನ್ನೂ ಆ ಸುಳ್ಳು ಹೇಳಲಿಕ್ಕೆ ಇಲ್ಲ. UT ಖಾದರ್ ಅವರು ಆ ಸುಳ್ಳು ಹೇಳದ ಹಾಗೆ ನಮ್ಮನ್ನು ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಬಹಳ ಸುಂದರವಾದಂತಹ ಮಾರ್ಗವನ್ನು ಬಹಳ ವೇಗವಾಗಿ ನಮಗೆ ಮಂಗಳೂರಿಗೆ ತಲುಪುವಂತಹ ವ್ಯವಸ್ಥೆ ಈಗ ಆಗಿದೆ. ಈಗ ಆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನಾನು ತಡವಾಗಿ ಬಂದದ್ದಕ್ಕಾಗಿ ನಾನು ವಿಷಾದಿಸುತ್ತೇನೆ. ನಾನೇ ಕನ್ನಡದಲ್ಲಿ ಫಲಕ ಬರೆಯೋಣ, ಬ್ಯಾರಿಲಿ ಫಲಕ ಬರೆಯೋಣ? ಕನ್ನಡ ಎಲ್ಲರೂ ಕನ್ನಡ ಬಂಡಲ್ಲೇ ಮಾಷಾ ಅಲ್ಲ, ಖುಷಿ ಇತ್ತು. ಬ್ಯಾರಿಗಳು ಈಗ ಬಹಳ ಮುಂದೆ ಬಂದಿದ್ದಾರೆ. ಕನ್ನಡದಲ್ಲಿ ಮಾತಾಡುವುದಲ್ಲ, ಇಂಗ್ಲೀಷಿನಲ್ಲೂ ಸಹ ಮಾತಾಡುವಷ್ಟು ಅರ್ಥ ಮಾಡಿಕೊಳ್ಳುವಷ್ಟು ವಿದ್ಯಾವಂತರಾಗಿದ್ದೀರಿ. ನನ್ನ ನೆನಪು ಸರಿಯಾಗಿರುವುದಾದರೆ 2024 ಮೇಡಮ್ ನಾನು ನಿಮ್ಮ ಇದೇ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ ಅಲ್ಲ. 23 ಮಾರ್ಚ್ 2023 ನಡೆದಂತಹ ಕಾರ್ಯಕ್ರಮ ಹೇಗಿತ್ತು ಅಂದರೆ, ಶಮೀಮಾ, ಒಂದು ಸಣ್ಣ ಕೊಠಡಿ, ಅಲ್ಲಿ ಒಂದಿಷ್ಟು ಮಕ್ಕಳು, ಒಂದು 10 ತಾಯಂದಿರು, ಇದೇ ನಮ್ಮ ತೊಕ್ಕೋಟಿನಲ್ಲಿ ಇದೇ ಕಾರ್ಯಕ್ರಮ ನಡೆದಿತ್ತು. ಇವತ್ತು ಇಲ್ಲಿ ಇಷ್ಟು ಸುಂದರವಾದ ಸಭಾಂಗಣದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿ ಆಚರಿಸುವಾಗ ನನಗೆ ಆಶ್ಚರ್ಯ ಆಗ್ತಾಯಿದೆ. ಇಷ್ಟು ದೊಡ್ಡ ಬೆಳವಣಿಗೆ ಹೇಗೆ ಆಯಿತು? ಈ ಶಾಲೆ ಇತ್ತರ ಮೇಲು ಎಂಗಣ ಬಂತು? ஒரு 2-3 ವರ್ಷದಲ್ಲಿ ಇತ್ತರ ಮೇಲು ಬರೋಣಂಗೆ ಕಾರಣ ಎಂದರು. ಏನು ಕಾರಣ? ಇದನ್ನು ಯೋಚಿಸುವುದಾದರೆ ನಾನು ಅಲ್ಲಿ ಕುಳಿತಾಗ ಶಮೀಮರ್ ಅವರಿಗೆ ಹೇಳ್ತಾ ಇದ್ದೆ, ಆ ಮೇಡಮ್ ಅಲ್ಲಿ ಮಾತಾಡ್ತಿದ್ದಾರಲ್ಲ, ದಿನದ 24 ಗಂಟೆಯು ಈ ಶಬಾನಾ ಮೇಡಮ್ನನ್ನು ನೀವು ನಿದ್ದೆಗಣ್ಣಿನಲ್ಲಿ ಎಬ್ಬಿಸಿ ಕೇಳಿದರೂ ಅವರು ಸ್ಕೂಲ್ ಅಂತಲೇ ಹೇಳುವಂಥದ್ದು. ಶಾಲೆಯ ಮೇಲೆ ಅವರಿಗೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅಭಿಮಾನ. ಇದು ಯಾಕೆ ಅವರಿಗೆ ಈ ಅಭಿಮಾನ, ಈ ಪ್ರೀತಿ ಇದೆ ಎಂದರೆ, ಈ ಶಾಲೆಯನ್ನು ಅವರು ಒಂದೇ ಉದ್ದೇಶದಿಂದ ಮಾಡಿದ್ದಾರೆ, ಅದೊಂದು ಚಾಲೆಂಜ್. ನಾನು ಕೇಳಿ ತಿಳಿದಂತೆ ಶಬಾನಾ ಮೇಡಮ್ ಈ ಶಾಲೆಯನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಬೇರೆ ಶಾಲೆಗಳಲ್ಲಿ ಅವರು ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದರು. ಕೋವಿಡ್ನ ಸಂದರ್ಭದಲ್ಲಿ ಎಲ್ಲ ಶಾಲೆಗಳು ಬಂದಾಯಿತು, ಇವರ ಶಾಲೆಯೂ ಬಂದಾಯಿತು, ಇವರು ದುಡಿಯುತ್ತಿದ್ದ ಶಾಲೆಯೂ ಬಂದಾಯಿತು. ಅದು ಮಾತ್ರ ಅಲ್ಲ, ಒಂದು ಅರ್ಧ ಸಂಬಳವಾದರೂ ಕೆಲವು ಕಡೆ ಟೀಚರ್ಗೆ ಕೊಟ್ಟಿದ್ದಾರೆ, ಇವರ ಶಾಲೆಯಲ್ಲಿ ಅದೂ ಕೊಡಲಿಲ್ಲ. ದೆನ್ ಶಿ ಥಾಟ್, ನನ್ನಷ್ಟು ಎಷ್ಟು ನಾಲೆಡ್ಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ನಾನು ಯಾರಿಗಾಗಿ ದುಡಿದು ಸಂಬಳಕ್ಕಾಗಿ ಯಾಕೆ ಕಾಯಬೇಕು, ನಾನೇ ಒಂದು ಶಾಲೆ ಮಾಡಿದರೆ ಹೇಗೆ ಅಂತೇಳಿ ಅವರಿಗೆ ಒಂದು ಹೊಳೆಯಿತು. ಒಂದು ಶಾಲೆ ಮಾಡುವ ಕನಸನ್ನು ಒಂದು ಮಹಿಳೆ ಕಾಣುತ್ತಾಳೆಯಾದರೆ ಆ ಕನಸು ಕಾಣುವುದೇ ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳುತ್ತೇನೆ. ಅವರು ಕನಸನ್ನು ಕಂಡದ್ದು ಮಾತ್ರ ಅಲ್ಲ, ಅವರ ಕನಸಿನ ಶಾಲೆಯನ್ನು ಬಹಳ ಕಷ್ಟಪಟ್ಟು ಒಂದು ಚಿಕ್ಕ ಕೊಠಡಿಯಲ್ಲಿ, ಬಹುಶಃ ಮನೆಯಲ್ಲೇ ಪ್ರಾರಂಭಿಸಿದ್ದೇ ಏನೋ, ಮನೆಯಲ್ಲಿಯೇ ಅಂಗಳದಲ್ಲಿ ಅವರು ಶಾಲೆಯನ್ನು ಪ್ರಾರಂಭಿಸ್ತಾರೆ. ಶಬಾನಾ ಮೇಡಮ್, ದೇವರು ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ನೀವು ಅತಿ ಹೆಚ್ಚು ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು
ನಿಮಗೆ ಕೊಟ್ಟಂತಹ ಇಷ್ಟು ಒಳ್ಳೆಯ ಗಂಡ ಲತೀಫ್. ಇದು ಹಸ್ಬೆಂಡ್. ಒಂದು ಪತ್ನಿ ಒಂದು ಸುಂದರವಾದ ಕನಸನ್ನು ಕಂಡಾಗ ಆ ಕನಸನ್ನು ಸಾಕಾರಗೊಳಿಸಲು ಓರ್ವ ಪತಿಯಾಗಿ ಲತೀಫ್ ಅವರು ನಿಮಗೆ ನೀಡಿದಂತಹ ಬೆಂಬಲ ಏನಿದೆ, ದಟ್ ಈಸ್ ವೆರಿ ಗ್ರೇಟ್. ಅದು ದೊಡ್ಡ ಒಂದು ದೇವರ ಕೊಡುಗೆ ನಿಮಗೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ನಂತರದ ಪ್ರಯಾಣಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ನನ್ನ ಮೊಮ್ಮಗ ಸಹ ಇವರ ಶಾಲೆಯಲ್ಲೇ ಕಲಿತದ್ದು. ಆ ಶಾಲೆಯ ಕ್ವಾಲಿಟಿ ಹೇಗೆ ಮೇಲೆ ಬಂತು, ಆ ಶಾಲೆ ಈಗ ಎಷ್ಟು ಹೆಸರನ್ನು ಗಳಿಸಿದೆ, ಆ ಶಾಲೆ ಇನ್ನು ಮುಂದೆ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ನಾವೆಲ್ಲ ಈಗ ಸಾಕ್ಷಿಯಾಗುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಾಲೆ ಎಂದರೆ ದೊಡ್ಡ ಬಿಲ್ಡಿಂಗ್ ಅಲ್ಲಮ್ಮ. ಶಾಲೆ ಚೆನ್ನಾಗಿ ಬೆಳೆಯೋ ಬಿಲ್ಡಿಂಗ್, ಬೆಳೆಯೋ ಕಾಂಪೌಂಡು, ಬೆಳೆಯೋ ಮೈದಾನ, അവിടെ ಕಲಿಕಿರೋ ಸಾಮಾನು, ನೀಂದಗೋ ಸ್ವಿಮ್ಮಿಂಗ್ ಪೂಲು, ಇದೆಲ್ಲ ಇನ್ನೆಂಗೆ ಮಾತ್ರ ಶಾಲೆ ಅಲ್ಲ, ಅದೆಲ್ಲ ಬೇನು. ಆದರೆ ಶಾಲೆ ಅಂದರೆ ಆ ಕಟ್ಟಡ ಮಾತ್ರ ಅಲ್ಲ, ಅಲ್ಲಿರುವ ಸವಲತ್ತುಗಳು ಮಾತ್ರ ಅಲ್ಲ. ಹಾಗೆಯೇ ವಿದ್ಯೆ ಎಂದರೆ, ಎಜುಕೇಷನ್ ಎಂದರೆ ನಿಮ್ಮ ಮಕ್ಕಳು ಮಾರ್ಕ್ಸ್ ಕಾರ್ಡಿನಲ್ಲಿ ನಿಮಗೆ ತಂದು ತೋರಿಸುತ್ತಾರಲ್ಲ, ಉಮ್ಮ ನಕ್ಕ 90% ಬಂತು, 95% ಬಂತು, ಅದು ಬೇನು. ಆದರೆ ಅದು ಮಾತ್ರ ವಿದ್ಯೆಯಲ್ಲ. ಮಾರ್ಕನ್ನು ತೆಗೆಯುವುದು ಮಾತ್ರ ವಿದ್ಯೆಯಲ್ಲ. ಶಾಲೆ ಎಂದರೆ ಕಟ್ಟಡವಲ್ಲ, ಬದಲಾಗಿ ಆ ಶಾಲೆಯ ಟೀಚರ್ಗಳು, ಆ ಶಾಲೆಯ ಅಡ್ಮಿನಿಸ್ಟ್ರೇಷನ್, ಆ ಶಾಲೆಯ ವಾತಾವರಣ, ಆ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಬದುಕನ್ನು ಕಲಿಸುವುದು, ಅದು ಶಾಲೆ, ಕೇವಲ ಕಟ್ಟಡ ಶಾಲೆಯಾಗುವುದಿಲ್ಲ. ಅದೇ ರೀತಿ ಮಕ್ಕಳು ಮಾರ್ಕು ತೆಗೆಯುವುದು ಮಾತ್ರ ಸಾಧನೆಯಲ್ಲ, ಬದಲಾಗಿ ಒಳ್ಳೆಯ ಬದುಕನ್ನು ರೂಪಿಸಿಕೊಳ್ಳುವುದು, ಅದು ಒಂದು ವಿದ್ಯೆಯ ಬಹಳ ಮಹತ್ವದ ಗುರಿಯಾಗುತ್ತದೆ. ನಾನು ಬಹಳ ಹತ್ತಿರದಿಂದ ಈ ಶಾಲೆಯನ್ನು ನೋಡಿದ್ದೇನೆ, ಆ ಶಾಲೆಯ ಟೀಚರ್ಗಳನ್ನು ನೋಡಿದ್ದೇನೆ. ಇಲ್ಲಿ ವಿದ್ಯೆಯನ್ನು ಮಾರ್ಕುಗಳ ಜೊತೆಗೆ ನಿಮ್ಮ ಮಕ್ಕಳು ಹೇಗೆ ಬದುಕಬೇಕು ಎಂಬುದನ್ನೂ ಸಹ ಈ ಶಾಲೆಯಲ್ಲಿ ಕಲಿಸುತ್ತಿದ್ದಾರೆ. ಆದುದರಿಂದ ಈ ಶಾಲೆ ನಮಗೆ ಹೆಚ್ಚು ಪ್ರಿಯವಾಗುತ್ತದೆ. ಒಂದು ಸಣ್ಣ ಕಥೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ, ಕಿವಿಗೊಟ್ಟು ಕೇಳಬೇಕು. ಬಹಳ ಸರಳವಾದ ಸಣ್ಣವಾದ ಕತೆ. ಒಬ್ಬ ರೈತ ಹೊಲದಲ್ಲಿ 3 ಬೀಜಗಳನ್ನು ಬಿತ್ತುತ್ತಾನೆ. 3 ಬೀಜಗಳನ್ನು ಹೊಲದಲ್ಲಿ ಬಿತ್ತುತ್ತಾನೆ. ಮಳೆ ಇನ್ನೂ ಬರಬೇಕು, ಆ ಬೀಜಗಳು ಮೊಳಕೆಯೊಡಬೇಕು, ಆ ಬೀಜಗಳು ಬೆಳೆಯಬೇಕು. ಆಗ ಒಂದು ಬೀಜ ಮನಸ್ಸಿನಲ್ಲಿ ನಿರ್ಧರಿಸುತ್ತದೆ, ನಾನು ಬೇರುಗಳನ್ನು ಆಳವಾಗಿ ಇಳಿಸಬೇಕು, ನಾನು ಎತ್ತರವಾಗಿ ಬೆಳೆಯಬೇಕು, 100 ಜನರಿಗೆ ನಾನು ನೆರಳನ್ನು ಕೊಡಬೇಕು, ನನ್ನ ಮರದ ರೆಕ್ಕೆಗಳಲ್ಲಿ 100 ಹಕ್ಕಿಗಳು ಗೂಡು ಕಟ್ಟಬೇಕು ಎಂಬ ಕನಸನ್ನು ಒಂದು ಬೀಜ ಕಾಣುತ್ತದೆ. ಎರಡನೆಯ ಬೀಜದ ಕನಸು ಸ್ವಲ್ಪ ಬದಲಾಗಿರುತ್ತದೆ. ನಾನು ಒಂದು ಸುಂದರವಾದ ಗಿಡವಾಗಿ ಬೆಳೆಯಬೇಕು, ನನ್ನ ಗಿಡದಲ್ಲಿ ಹೂವುಗಳು ಅರಳಬೇಕು, ಪರಿಮಳವು ಸೂಸಬೇಕು, 10 ಜನ ಬಂದು ನನ್ನ ಸೌಂದರ್ಯವನ್ನು ನೋಡಿ ಆನಂದಿಸಬೇಕು. ಇದು ಎರಡನೇ ಬೀಜದ ಕನಸು. ಆದರೆ 3ನೇ ಬೀಜ, ದ ಥರ್ಡ್ ಸೀಡ್, ಅದು ಭಯಪಡುವಂತಹ ಬೀಜ. ಅದಕ್ಕೆ ಆತ್ಮಸ್ಥೈರ್ಯ ಇಲ್ಲ. ಅಯ್ಯೋ, ಈ ಮಣ್ಣಿನಲ್ಲಿ ನಾನು ಹೇಗೆ ಬೇರುಗಳನ್ನು ಬಿಡಲಿ, ನಾನು ಹೇಗೆ ಬೆಳೆಯಲಿ, ಆ ಮಣ್ಣಿನ ಒಳಗಿರುವಂತಹ ಕತ್ತಲೆಯಿಂದ ನಾನು ಹೇಗೆ ನನ್ನ ಬದುಕನ್ನು ಸಾಗಿಸಲಿ ಎಂದು ಹೆದರಿ 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 ಮುದುಡಿ ಹೋಗುತ್ತದೆ. ಮಳೆ ಬರುತ್ತದೆ, ಭೂಮಿ ಹದವಾಗುತ್ತದೆ, ಆ ಬೀಜಗಳು ಮೊಳಕೆ ಬರುತ್ತದೆ. ಮರವಾಗಿ ಬೆಳೆಯುವ ಕನಸನ್ನು ಕಂಡ ಆ ಬೀಜ ಅತ್ಯಂತ ದೊಡ್ಡವಾದ ಮರವಾಗುತ್ತದೆ, ನೆರಳಾಗುತ್ತದೆ. ಹೂವಾಗಬೇಕು, ಬೆಳೆಯಬೇಕು, ಗಿಡವಾಗಬೇಕು ಎಂದು ಕನಸು ಕಂಡಂತಹ ಎರಡನೇ ಬೀಜ ಸಹ ಬೆಳೆದು ಹೂಗಳನ್ನು ಕೊಡುತ್ತದೆ. ಆದರೆ 3ನೇ ಬೀಜ ಹೆದರಿ 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 ಬೇರನ್ನೂ ಬಿಡದೆ, ಮೇಲೆ ಬೆಳೆಯದೆ
ಅಲ್ಲೇ ಕೊಳೆತು ಹೋಗುತ್ತದೆ, ಯಾವುದೋ ಹಕ್ಕಿಗಳು ಅದನ್ನು ತಿಂದು ಹೋಗುತ್ತದೆ. ನಮ್ಮ ಮಕ್ಕಳೂ ಸಹ ಇದೇ ರೀತಿ ಬೀಜದ ಹಾಗೆ. ಆ ಮಕ್ಕಳುಗಳಲ್ಲಿ ಕನಸುಗಳನ್ನು ನಾವು ಸೃಷ್ಟಿಸಿದಾಗ, ಆ ಮಕ್ಕಳಲ್ಲಿ ನಾವು ಧೈರ್ಯವನ್ನು ತುಂಬಿದಾಗ, ಆ ಮಕ್ಕಳಿಗೆ ಸೂಕ್ತವಾದ ಮಾರ್ಗದರ್ಶನಗಳನ್ನು ನಾವು ಕೊಟ್ಟಾಗ, ಆ ಗೆದ್ದ ಬೀಜಗಳಂತೆ ಮರವಾಗುತ್ತದೆ, ಹೂವಾಗುತ್ತದೆ, ಕಾಯಿಯಾಗುತ್ತದೆ, ಹಣ್ಣಾಗುತ್ತದೆ. ಇದು ಯಾವುದನ್ನು ನಾವು ನಮ್ಮ ಮಕ್ಕಳಿಗೆ ಕೊಡದಿದ್ದರೆ, ಕೇವಲ ಮಾರ್ಕ್ 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 ಮಾತ್ರ ನೋಡ್ತಾ ಇದ್ದರೆ, ಆ ಬೀಜಗಳು ಕೊಳೆತ ಹಾಗೆ ನಮ್ಮ ಮಕ್ಕಳ ಬದುಕು ಸಹ ಕೊಳೆತು ಹೋಗುತ್ತದೆ. ನಾವು ಇದನ್ನು ಅರ್ಥ ಮಾಡಿಕೊಂಡು, ಹೆತ್ತವರಿಗಿರುವ ದೊಡ್ಡ ಜವಾಬ್ದಾರಿ ಎಂದರೆ, ಯಾವ ಶಾಲೆಗೆ ನಿಮ್ಮ ಮಕ್ಕಳನ್ನು ನೀವು ಕಳುಹಿಸುತ್ತಿದ್ದೀರಿ ಆ ಶಾಲೆಯೊಂದಿಗೆ ನೀವು ನಿರಂತರವಾದ ಸಂಪರ್ಕದಲ್ಲಿರಬೇಕು. ಕ್ಲಾಸ್ ಟೀಚರ್ಗಳ ಸಂಪರ್ಕದಲ್ಲಿರಬೇಕು. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ನೀವು ಹತ್ತಿರದಿಂದ ಕಾಣಬೇಕು. ಆಗ ಮಾತ್ರ ಈ ಶಾಲೆ ಮತ್ತು ನಿಮ್ಮ ಮಕ್ಕಳಿಗೆ ಒಂದು ಸುಂದರವಾದ ಸಂಬಂಧ ಬಂದು ಈ ಶಾಲೆಯೂ ಅಭಿವೃದ್ಧಿಯಾಗುತ್ತದೆ, ನಿಮ್ಮ ಮಕ್ಕಳು ಸಹ ಅಭಿವೃದ್ಧಿಯಾಗುತ್ತಾರೆ. ಈ ನಿಟ್ಟಿನಲ್ಲಿ ದೇವರು ಈ ಶಾಲೆಗೆ ಮತ್ತು ಈ ಶಾಲೆಗೆ ಬರುತ್ತಿರುವಂತಹ ಎಲ್ಲ ಮಕ್ಕಳಿಗೆ ಮತ್ತು ಆ ಮಕ್ಕಳ ಎಲ್ಲ ಹೆತ್ತವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಾಹಿರುದ್ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.